ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ. ದೆಹಲಿಯಲ್ಲಿ ನಡೆದ ಬ್ಲಾಸ್ಟ್ನ ನಂತರ ರಾಷ್ಟ್ರವೇ ನಡುಗಿದೆ. ಸ್ಟೆಥೆಸ್ಕೋಪ್ ಹಿಡಿದ ಕೈಯೇ ಸ್ಫೋಟಿಸುವ ಸಂಚಿನಲ್ಲಿ ಭಾಗಿಯಾಗಿದ್ದಾರೆ. ವೈದ್ಯೋ ನಾರಾಯಣೋ ಹರಿ ಎಂದು ನಾವು ನಂಬಿದ್ರು ಅವರೇ ಈಗ ಉಗ್ರ ಮನೋಭಾವನೆಗೆ ಬುಡವಾಗಿ ಬಿಟ್ಟಿದ್ದಾರೆ. ವೈಟ್ ಕಾಲರ್ ಉಗ್ರರು ಅಂದ್ರೆ ಬಿಳಿ ಕೋಟಿನ ಹಿಂದೆ ಅಡಗಿರುವ ಭೀಕರ ನಕಲಿಯ ಮುಖಗಳು ಈಗ ಬಯಲಾಗಿದೆ. ಈಗ ದೇಶದ ಹೊಸ ಆತಂಕವಾಗಿ ಇವರು ಎದುರಾಗಿದ್ದಾರೆ. ವೈಟ್ ಕಾಲರ್ ಟೆರರ್ಗಳ ಕರಾಳ ಮುಖ ಇಲ್ಲಿ ಬಯಲಾಗಿದೆ. ದೆಹಲಿಯಲ್ಲಿ ನಡೆದ ಭೀಕರ ಸ್ಫೋಟದ ಘಟನೆಯ ಹಿಂದೆ ವೈದ್ಯರ ಕೈವಾಡವಿದೆ ಅನ್ನೋದು ಈಗ ತನಿಖೆಯಿಂದ ಸ್ಪಷ್ಟವಾಗುತ್ತಿದೆ. ಡಾಕ್ಟರ್ ಉಮರ್ ಓಡಿಸುತ್ತಿದ್ದಂತಹ I-20 ಕಾರು ಬ್ಲಾಸ್ಟ್ಗೆ ಕೇಂದ್ರವಾಗಿದ್ದು, ಇದರ ಬಳಿಕ ವೈದ್ಯರ ಹೆಸರೇ ಕಣ್ಮುಂದೆ ಬರುತ್ತಿದೆ. ಈಗಾಗಲೇ 5 ಮಂದಿ ವೈದ್ಯರನ್ನ ಬಂಧಿಸಲಾಗಿದೆ. ಡಾಕ್ಟರ್ ಆದಿಲ್, ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಶಾಹೀನ್ ಹಾಗೂ ಇನ್ನಿಬ್ಬರು ವೈದ್ಯರು ತನಿಖಾ ಕಮಿಟಿಯ ಬಲೆಗೆ ಬಿದ್ದಿದ್ದಾರೆ. ಗುಜರಾತ್ನ ಸೂರತ್ಕಲ್ನಲ್ಲಿ ಒಬ್ಬ ವೈದ್ಯನ ಕ್ಲಿನಿಕ್ನಲ್ಲಿ ಸ್ಫೋಟಕ ಪತ್ತೆಯಾಗಿದೆ. ಕಾಶ್ಮೀರದಲ್ಲಿ ಡಾಕ್ಟರ್ ಉಮರ್ನ ಸ್ನೇಹಿತ ಡಾಕ್ಟರ್ ಸಜಾದ್ ಅಹಮದ್ ಬಂಧನವಾಗಿದ್ದಾರೆ. ತನಿಖೆಯಲ್ಲಿ ಮಹಿಳಾ ವೈದ್ಯೆಯು ಭಾಗಿಯಾಗಿದ್ದಾಳೆ ಅನ್ನೋ ಮಾಹಿತಿ ಕೂಡ ಹೊರಬಿದ್ದಿದೆ. ಇದಕ್ಕೂ ಮೊದಲು ಫರೀದಾಬಾದ್ನಲ್ಲಿ RDX ಸೇರಿದಂತೆ ಸ್ಫೋಟಕಗಳು ಪತ್ತೆಯಾದ ಪ್ರಕರಣಕ್ಕೂ ಇದೇ ತಂಡಕ್ಕೆ ಲಿಂಕ್ ಇದೆ ಎನ್ನುವ ಖಚಿತ ಮಾಹಿತಿ ಈಗ ಹೊರಬಿದ್ದಿದೆ. ಡಾಕ್ಟರ್ ಆದಿಲ್ ಜೈಷ್ ಎ ಪರ ಪೋಸ್ಟರ್ ಅಂಟಿಸಿದ ಆರೋಪ ಕೇಳಿ ಬರ್ತಿದ್ರೆ, ಡಾಕ್ಟರ್ ಮುಜಾಮಿಲ್ ಸಂಚಿನ ನಿಕಟ ಸಹಚರ ಎಂಬ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಇನ್ನು ಡಾಕ್ಟರ್ ಶಾಹೀನ್ ಶಹೀದ್ ಲಖನೌ ಮೂಲದ ವೈದ್ಯಕೀಯ ಪ್ರೊಫೆಸರ್. ಅವರ ಕಾರಿನಲ್ಲಿ AK-47 ಮತ್ತು ಬುಲೆಟ್ಗಳು ಪತ್ತೆಯಾಗಿವೆ. ಡಾಕ್ಟರ್ ಉಮರ್ ನಬಿ ಸ್ಫೋಟಕ ಸಂಗ್ರಹದ ಶಂಕಿತ ಸಂಚಾಲಕನಾಗಿದ್ದಾರೆ. ಒಟ್ಟಾರೆ 350 ಕೆಜಿ RDX ಹಾಗೂ 2900 ಕೆಜಿ ಸ್ಫೋಟಕ ಸೀಸ್ ಆಗಿರುವುದು ಈ ಒಂದು ವೈಟ್ ಕಾಲರ್ ಟೆರರ್ ನೆಟ್ವರ್ಕ್ನ ತೀವ್ರತೆ ಈಗ ತೋರಿಸ್ತಾ ಇದೆ. ವೈದ್ಯರು ಜನರ ಜೀವ ಉಳಿಸಬೇಕಾದವರು, ಆದರೆ ಉಗ್ರತೆಯ ಮನೋಭಾವನೆಯನ್ನ ದುಂಬಿಬಿಟ್ಟಿದ್ದಾರೆ. ಅವರ ಕೈಯಲ್ಲಿ ಸ್ಟೆಥೆಸ್ಕೋಪ್ ಇಲ್ಲ, ಸ್ಫೋಟಕವೇ ಮಾರಕಾಸ್ತ್ರವಾಗಿವೆ. ಇಂಥವರು ಸಮಾಜಕ್ಕೆ ಡಾಕ್ಟರ್ಗಳಲ್ಲ, ಡೆತ್ ಡೀಲರ್ಗಳು. ಈ ಘಟನೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಇನ್ನು ಮುಂದೆ ವೈಟ್ ಕಾಲರ್ ಉಗ್ರತೆ ಎನ್ನುವುದು ಹೊಸ ಭೀತಿಯ ರೂಪ ಪಡೆದಿದೆ. ದೇಶ ಉಳಿಯಬೇಕಾದ್ರೆ ಇಂತಹ ಬಿಳಿ ಕೋಟಿನ ಕ್ರಿಮಿಗಳನ್ನ ಬೇರು ಸಮೇತ ಕಿತ್ತೆಸೆಯಬೇಕಿದೆ. ಅವರು ವೈದ್ಯರೇ ಆಗಿರಲಿ, ಪ್ರೊಫೆಸರ್ಗಳೇ ಆಗಿರಲಿ, ಉದ್ಯಮಿಯೇ ಆಗಿರಲಿ, ನಮ್ಮ ವಿಶ್ವಾಸದ ಹಿಂದೆ ಉಗ್ರತೆ ಅಡಗಿದ್ರೆ ಅದು ಸಮಾಜದ ಅಂತ್ಯ. ಹಾಗಾಗಿ ನಾವೆಲ್ಲ ಎಚ್ಚೆತ್ತುಕೊಳ್ಳಬೇಕಿದೆ.